ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪೆಷಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ವಿಶೇಷ ಮಂತ್ರವನ್ನು ತಂದಿದ್ದೀನಿ. ಯಾವ ಮಂತ್ರ? ಕಾಮಗಾಯತ್ರಿ ಮಂತ್ರ. ಸ್ನೇಹಿತರೆ, ಈ ಗಾಯತ್ರಿ ಮಂತ್ರಗಳು ಎಷ್ಟು ಪವರ್ಫುಲ್ ಇರುತ್ತೆ ಅನ್ನೋದನ್ನು ನೀವು ಕೇಳಿರಬಹುದು. ಕೇಳಿಲ್ಲ ಅಂದರೂ ಕೇಳ್ಕೊಳ್ಳಿ, ಸರಿನಾ? ತುಂಬಾ ಪವರ್ಫುಲ್ಲು. ಗಾಯತ್ರಿ ಮಂತ್ರ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಏನನ್ನು ಅಂದ್ಕೊಂಡಿರ್ತೀರೋ, ಏನನ್ನು ಸಾಧಿಸಬೇಕು ಅಂದ್ಕೊಂಡಿರ್ತೀರೋ, ಏನನ್ನು ಪಡ್ಕೋಬೇಕು ಅಂದ್ಕೊಂಡಿರ್ತೀರೋ, ನೀವು ಆ ಮಂತ್ರದ ಮೂಲಕ ಪಡ್ಕೋಬೋದು. ಮಂತ್ರದ ಮೂಲಕ ಸಾಧನೆಯನ್ನು ನೀವು ಮಾಡ್ಬೋದು. ತುಂಬಾ ಪವರ್ಫುಲ್ಲಾಗಿ ಇಮಿಡಿಯೇಟಾಗಿ ರಿಸಲ್ಟ್ ಕೊಡುವಂಥ ಪವರ್ಫುಲ್ ಮಂತ್ರಗಳು ಈ ಗಾಯತ್ರಿ ಮಂತ್ರಗಳು. ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಇವತ್ತು ನಾನು ಈ ಮಂತ್ರವನ್ನು ತಂದಿದ್ದೀನಿ. ಈ ಮಂತ್ರವನ್ನು ಬಳಸೋದ್ರಿಂದ ನಿಮಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನಿವಾಗ ಹೇಳ್ತೀನಿ ಕೇಳಿ. ಫಸ್ಟು, ನೀವು ಆ ಮಂತ್ರವನ್ನು ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಮಾಡಬೇಕು, ಸರಿನಾ? ಅದಿಲ್ಲ ಅಂತಂದರೆ ಯಾವುದೂ ಕೂಡ ರಿಸಲ್ಟ್ ಬರಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಂಬಿಕೆ, ಭಕ್ತಿಯಿಂದ ನೀವು ಈ ಮಂತ್ರ ಜಪವನ್ನು ಮಾಡಬೇಕು. ಸ್ನೇಹಿತರೆ, ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ, ನಿರಂತರ ಪಠನೆ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ತೇಜಸ್ಸು ಜಾಸ್ತಿ ಆಗುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಯಾವ ವ್ಯಕ್ತಿಯಾದರೂ ಇಮಿಡಿಯೇಟಾಗಿ ಅಟ್ರಾಕ್ಟ್ ಆಗ್ತಾರೆ, ಸರಿನಾ? ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಕಾಲ್ ಮಾಡಿಲ್ವಾ, ಮಾತಾಡಿಲ್ವಾ, ಮೆಸೇಜ್ ಮಾಡಿಲ್ವಾ, ಅವರು ನಿಮ್ಮಿಂದ ದೂರ ಆಗಿದ್ದರೆ ನೀವು ಅವರನ್ನು ಆಕರ್ಷಣೆ ಮಾಡೋದಕ್ಕೆ, ಅವ್ರು ಕಾಲ್ ಮಾಡೋದಕ್ಕೆ, ಅವ್ರು ಮೆಸೇಜ್ ಮಾಡೋದಕ್ಕೆ, ಅವರ ಪ್ರೀತಿಯನ್ನು ನೀವು ಪಡೆಯೋದಕ್ಕೆ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡಿಸೋದಕ್ಕೆ ಈ ಮಂತ್ರವನ್ನು ಮಾಡ್ಬೋದು, ಸರಿನಾ? ಜೊತೆಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು, ಸರಿನಾ? ಇದು ಬರೀ ವಶೀಕರಣ ಮಂತ್ರ ಅಲ್ಲ, ಇದು ಪವರ್ಫುಲ್ ಪ್ರೀತಿ ಆಕರ್ಷಣೆಗೆ ಅಂತಲೇ ಇರುವಂಥ ಮಂತ್ರ. ನೀವು ಲೈಫಲ್ಲಿ ಯಾರನ್ನೋ ಲವ್ ಮಾಡದೆ ಸಿಂಗಲ್ ಆಗಿದ್ರು, ನಿಮಗೆ ಅಂತಲೇ ಒಂದು ಒಳ್ಳೆ ಜೀವನ, ಒಳ್ಳೆ ಪ್ರೀತಿ ನಿಮ್ಮನ್ನು ಹುಡುಕೊಂಡು ಬರಬೇಕಾ, ನೀವು ಈ ಮಂತ್ರವನ್ನು ಮಾಡಬೇಕು, ಈ ಮಂತ್ರವನ್ನು ಜಪ ಮಾಡಬೇಕು, ಸರಿನಾ? ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಸ್ನೇಹಿತರೆ, ತುಂಬಾ ಪವರ್ಫುಲ್ ಮತ್ತು ಇಮಿಡಿಯೇಟ್ ರಿಸಲ್ಟ್ ಬರೋ ಅಂಥ ಪವರ್ಫುಲ್ ಮಂತ್ರ, ಸರಿನಾ? ಸ್ನೇಹಿತರೆ, ಇದನ್ನು ಯಾವ ರೀತಿ ಪಠಿಸ್ಬೇಕು, ಯಾವ ದಿನ ಪಠಿಸ್ಬೇಕು, ಆ ಮಂತ್ರ ಯಾವುದು, ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಯಾರ ಕ್ಲಾಸು? ನಿಮಗೆ ಲಾಸು. ಮಿಸ್ ಮಾಡ್ಕೊಳ್ಬೇಡಿ, ಸರಿನಾ? ಎಲ್ಲೂ ಮಿಸ್ ಮಾಡಬೇಡಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಮಂತ್ರವನ್ನು ಯಾವ ದಿನ ಶುರು ಮಾಡಬೇಕು? ಈ ಮಂತ್ರವನ್ನು ಶುಕ್ರವಾರ, ಸೋಮವಾರ, ಬುಧವಾರ ಶುರು ಮಾಡ್ಬೋದು. ಶುಕ್ರವಾರ, ಸೋಮವಾರ, ಬುಧವಾರ ಕಂಟಿನ್ಯೂಸ್ ಆಗಿ ಅವತ್ತು ಶುರು ಮಾಡಿ, ಸರಿನಾ? ಶುರು ಮಾಡಿ. ನೀವು 3 ದಿನ ಹೇಳ್ತೀರಾ, 3 ವಾರ ಹೇಳ್ತೀರಾ, ನಾನು ಯಾವ ವಾರದಿಂದ ಶುರು ಮಾಡಬೇಕು ಮತ್ತು ಪ್ರತಿದಿನ ಅಂತ ಹೇಳ್ತೀರಾ, ಹೆಂಗೆ ಮೇಡಮ್ ಅಂತ ಸುಮಾರು ಸಲ ಮೆಸೇಜ್ ಮಾಡ್ತೀರಾ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ನಾನು ಆ ದಿನ ಒಳ್ಳೆ ದಿನಗಳನ್ನ ಹೇಳ್ತಾ ಇದ್ದೀನಿ, ಒಳ್ಳೆ ವಾರಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲಿಂದ ನೀವು ಶುರು ಮಾಡಿ ಕಂಟಿನ್ಯೂ ಮಾಡಬೇಕು, ಸರಿನಾ? ಯಾವುದೇ ಮಂತ್ರಗಳನ್ನು ಕಂಟಿನ್ಯೂ ಮಾಡಬೇಕು, ಸರಿನಾ? ಸೋಮವಾರ, ಶುಕ್ರವಾರ, ಬುಧವಾರ 3 ವಾರಗಳಲ್ಲಿ, ಸರಿನಾ? ಯಾವ ವಾರ ಮಾಡಬಾರ್ದು? ಶನಿವಾರ, ಮಂಗಳವಾರ ಮಾಡಬಾರ್ದು, ಸರಿನಾ? ಶನಿವಾರ, ಮಂಗಳವಾರ ಯಾವುದೇ ಮಂತ್ರಗಳನ್ನು, ಪ್ರೀತಿ ಆಕರ್ಷಣೆ ಮಂತ್ರಗಳನ್ನು ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಈಗ ಈ ವಾರದಲ್ಲಿ ಶುರು ಮಾಡಿ ಯಾವ ಟೈಮ್ಗೆ ಮಾಡಬೇಕು? ಸ್ನೇಹಿತರೆ, ಈ ಮಂತ್ರವನ್ನು ನೀವು ಬೆಳಗ್ಗೆ 5 ಗಂಟೆಯಿಂದ 6:30ವರೆಗೂ ಮಾಡ್ಬೋದು, ರಾತ್ರಿ 9ರಿಂದ 11 ಗಂಟೆವರೆಗೂ ಮಾಡ್ಬೋದು. ಸ್ನೇಹಿತರೆ, ಇದನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡಬೇಕು, ಸರಿನಾ? ಒಂದೇ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನೀವು ಇದನ್ನು ಕಂಟಿನ್ಯೂ ಮಾಡಿ, ಸರಿನಾ? ಪ್ರತಿದಿನ ಕಂಟಿನ್ಯೂ ಮಾಡಿ. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು ಅಂದರೆ, ಸ್ನೇಹಿತರೆ, ಇದನ್ನು ಮಾಡಬೇಕಾದ್ರೆ ನೀವು ಆ ದಿನ ಸ್ನಾನ ಮಾಡಿರಬೇಕು, ಸರಿನಾ? ಶುದ್ಧತೆ ಮುಖ್ಯ. ಶುದ್ಧವಾಗಿದ್ದರೆ ಮಾತ್ರ ಮನಸ್ಸಿನ ಭಾವನೆಗಳು, ಭಕ್ತಿ ದೇವರನ್ನು ತಲುಪೋಕ್ಕೆ ಸಾಧ್ಯ, ಸರಿನಾ? ನೀವು ಶುದ್ಧವಾಗಿ ಸ್ನಾನ ಮಾಡಿರಿ ಆ ದಿನದಲ್ಲಿ. ಆಮೇಲೆ ನೀವು ನಿಮ್ಮ ಮುಂದೆ ಒಂದು ಗುಲಾಬಿ ಹೂವಿನ ಧೂಪ ಅಂಗಡಿನಲ್ಲಿ ವಿಚಾರಿಸಿ, ಸಿಕ್ಕಿದ್ರೆ ತಗೊಬಂದು ಹಚ್ಚಿ, ಇಲ್ಲ ಅಂತಂದರೆ ಮಾಮೂಲಿ ಧೂಪ, ಗಂಧದ ಕಡ್ಡಿ ಅದನ್ನೇ ನೀವು ಹಚ್ಕೊಂಡು ಮಾಡ್ಬೋದು. ಒಂದು ದೀಪವನ್ನು ಹಚ್ಕೊಂಡು ಮಾಡಿ, ಅದು ಬೇಕು ಅಂದರೆ ದೀಪ ಇಲ್ಲ ಅಂದರೂ ಮಾಡ್ಬೋದು. ದೀಪ ಇದ್ದರೆ ಇನ್ನೂ ಒಳ್ಳೆಯದು, ಒಳ್ಳೆಯ ರಿಸಲ್ಟ್ ಬರಲಿ ಅನ್ನೋಕ್ಕೋಸ್ಕರ ದೀಪವನ್ನು ಹಚ್ಕೊಂಡು ಮಾಡ್ಬೋದು. ಸ್ನೇಹಿತರೆ, ಆಮೇಲೆ ಕಣ್ಣು ಮುಚ್ಚಿ 7 ಬಾರಿ ಆಳವಾದ ಉಸಿರಾಟವನ್ನು ತಗೊಳ್ಳಿ. ಉಸಿರನ್ನು ಬಿಡೋದು, ಆಳವಾದ ಉಸಿರಾಟವನ್ನು ತಗೊಂಡು ಆಮೇಲೆ ನೀವು ಮನಸ್ಸಿನಲ್ಲಿ ಪ್ರೀತಿಯ ಭಾವನೆಗಳನ್ನು ಯೋಚನೆ ಮಾಡಿಕೊಂಡು, ಅವರ ಮುಖವನ್ನು ಕಲ್ಪನೆಯನ್ನು ಮಾಡಿಕೊಂಡು, ಅವರು ನಿಮ್ಮ ಜೊತೆಲಿದ್ದಾರೆ, ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಫೋನ್ ಮಾಡಿದ್ದಾರೆ, ಈ ರೀತಿಯಲ್ಲಿ ನೀವು ನಿಮ್ಮ ಪ್ರೀತಿಯ ಭಾವನೆಗಳನ್ನು ನೀವು ಕಲ್ಪನೆಯನ್ನು ಮಾಡಿಕೊಂಡು, ಸರಿನಾ? ಕಲ್ಪನೆಯನ್ನು ಮಾಡಿಕೊಂಡು ಶುದ್ಧವಾದ ಶಾಂತ ಮನಸ್ಥಿತಿಯಲ್ಲಿ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ನಿಮ್ಮ ಹೃದಯದಲ್ಲಿ ಪ್ರೀತಿಯ ಬೆಳಕನ್ನು ಫಸ್ಟ್ ಕಲ್ಪನೆಯನ್ನು
ಪಠನೆಯನ್ನು ಮಾಡ್ಕೊಳ್ಳಿ ಸರಿನಾ. ಪ್ರೀತಿಯ ಬೆಳಕು ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗಿರೋ ಥರ ಆಯಿತಾ. ಪ್ರೀತಿಯ ಬೆಳಕು ಪಿಂಕ್ ಕಲರ್ ಬೆಳಕನ್ನು ನೀವು ಹಾರ್ಟಲ್ಲಿ ಕಲ್ಪನೆ ಮಾಡ್ಕೋಬೇಕು ಸರಿನಾ. ಕಲ್ಪನೆಯನ್ನು ಮಾಡಿಕೊಂಡು ನೀವು ಈ ಮಂತ್ರವನ್ನು 108 ಸಲ ಹೇಳಬೇಕು. ಆದರೆ ಯಾರ ಮೇಲೂ ಕೋಪ ದ್ವೇಷ ಏನು ಕೂಡ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಮಂತ್ರ ಹೇಗಿದೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಘ ಪ್ರಚೋದಯಾತ್. ಸ್ನೇಹಿತರೆ ಈ ಮಂತ್ರ ಗಾಯತ್ರಿ ಮಂತ್ರ ಸರಿನಾ. ಕಾಮ ಗಾಯತ್ರಿ ಮಂತ್ರ ತುಂಬಾ ಪವರ್ಫುಲ್ ಅಂತ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಬೇಗನೆ ಫಲ ಕೊಡುತ್ತೆ. ಇದನ್ನು ನಮ್ಮಮ್ಮ 108 ಸಲ ಹೇಳಬೇಕು. ಮ್ಯಾಕ್ಸಿಮಮ್ಮು ನೀವು ಎಷ್ಟು ಸಲ ಬೇಕಾದರೂ ಹೇಳ್ಬೋದು. ನಿಮ್ಮ ಕೋರಿಕೆ ಈಡೇರೋವರೆಗೂ ನೀವು ಹೇಳ್ಬೋದು ಮಾಡ್ಬೋದು. ಜಾಸ್ತಿ ಹೇಳಿದಷ್ಟು ಜಾಸ್ತಿ ಫಲ ಸರಿನಾ. ನಿಮ್ಮ ಕೋರಿಕೆ ಹೇಗಿದೆಯೋ ಆ ಫಲ ಈಡೇರೋವರೆಗೂ ನೀವು ಈ ಮಂತ್ರವನ್ನು ಬಿಡೋಕ್ಕೆ ಹೋಗಬೇಡಿ. ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಭಕ್ತಿಯಿಂದ ಮಾಡಿ. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ನಿಮ್ಮ ಪ್ರೀತಿ ಸಿಗಲಿ, ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಭಾವನೆ ಅಷ್ಟೇ, ಕಲ್ಪನೆ ಅಷ್ಟೇ ಮುಖ್ಯ ಸರಿನಾ. ಯಾರ ಮೇಲೂ ಕೋಪ ದ್ವೇಷ ಇಟ್ಕೊಂಡು ಮಾಡಬೇಡಿ, ರಿಸಲ್ಟ್ ಬರಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ. ಎಷ್ಟು ದಿನ ಮಾಡಬೇಕು? ಎಷ್ಟು ದಿನ ಅಂದರೆ ಕನಿಷ್ಠ 21 ದಿನ, ಗರಿಷ್ಠ ಮ್ಯಾಕ್ಸಿಮಮ್ 40 ದಿನ ಮಾಡಬೇಕು. 40, 41, 48 ಮಂಡಲವಾಗಿ ನೀವು ಇದನ್ನು ಮಾಡಿದಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮ್ಮ ಕೋರಿಕೆ ಒಂದೇ ಆಗಿರಬೇಕು. ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡಬೇಕು ಸರಿನಾ. ಅಷ್ಟೇ ಭಕ್ತಿ ಪ್ರೀತಿ ಶುದ್ಧತೆ ತುಂಬ ಮುಖ್ಯ. ಇಷ್ಟನ್ನು ಫಾಲೋ ಮಾಡಿ ಪ್ರತಿದಿನ ಮಾಡಿ. ಇದನ್ನು ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನೋಕ್ಕೆ ಹೋಗಬೇಡಿ ಸರಿನಾ. ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ತಿಂದರೆ ಸ್ನಾನ ಮಾಡ್ಕೊಂಡು ಮಾಡಿ. ಅದನ್ನು ಕರೆಕ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ. ಆಮೇಲೆ ನಾನ್ ವೆಜ್ ಯಾಕೆ ತಿನ್ನಬಾರ್ದು ಅಂತಂದರೆ ಕಾರಣ ಇಷ್ಟೇ. ನೀವು ಮಾಡೋವಂಥ ಮಂತ್ರಗಳು ಧ್ಯಾನಗಳು ನಿಮಗೆ ಕಾನ್ಸಂಟ್ರೇಷನ್ ಬರಲ್ಲ. ಅದು ಈಡೇರಲ್ಲ ಅನ್ನೋದು ಸೆಕೆಂಡರಿ. ಆದರೆ ನಾವು ಕಾನ್ಸಂಟ್ರೇಷನಲ್ಲಿ ಕೂತ್ಕೊಂಡ್ರೆ ತಾನೇ ಅಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನಿಮಗೆ ಆ ಫೀಲಿಂಗು ಆ ವೈಬ್ರೇಷನ್ನು ನಿಮ್ಮ ಬಾಡಿನಲ್ಲಿ ಬರೋಕ್ಕೆ ಸಾಧ್ಯ ಆಗಬೇಕು ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ತುಂಬ ಮುಖ್ಯ. ಕಲ್ಪನೆ ಮಾಡಿಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಬೇಕು. ಅದರಿಂದ ನೀವು ನಾನ್ ವೆಜ್ ತಿನ್ನೋದನ್ನು ಕಡಿಮೆ ಮಾಡಿ. ತಿಂದರೆ ಸ್ನಾನ ಮಾಡಿ ಆಯಿತಾ. ಸ್ನಾನ ಮಾಡಿ ಕರೆಕ್ಟಾಗಿ ಕಂಡೀಷನಾಗಿ ಹೇಳ್ತಾ ಇದ್ದೀನಿ. ನೀವು ಯಾರನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಮಂತ್ರವನ್ನು ಬಳಸಬೇಡಿ ಸರಿನಾ. ನೆಗೆಟಿವ್ ಆಗಿ ಯೋಚನೆಗಳು ಮಾಡೋದನ್ನು ಮಾಡೋಕ್ಕೆ ಹೋಗಬೇಡಿ. ಈ ಮಂತ್ರ ಜಪ ಮಾಡಬೇಕಾದ್ರೆ ನೀವು ಆದಷ್ಟು ಹೇಳಿದ್ನಲ್ಲ ನಾನ್ ವೆಜ್ಜನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಇನ್ನೂ ಒಳ್ಳೆಯದು ಸರಿನಾ. ಒಳ್ಳೆ ರಿಸಲ್ಟ್ ಬರಬೇಕಾ ನಾನ್ ವೆಜ್ಜನ್ನು ಕಂಟ್ರೋಲ್ ಮಾಡಿ ಬಿಟ್ಟೇ ಬಿಡಿ ಈ ಮಂತ್ರವನ್ನು ಪಠನೆ ಮಾಡೋವರೆಗೆ ಸರಿನಾ. ಪೀರಿಯಡ್ಸ್ ಆದರೆ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಇಲ್ಲ. 5 ದಿನ ಗ್ಯಾಪ್ ಕೊಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ. ಮತ್ತು ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಮಂತ್ರಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಮಂತ್ರದ ಜೊತೆ ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಐ ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.